ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಗಿರಿಜಾ ಕಿಚನ್ನಲ್ಲಿರುವಾಗ ಮೀನಾ ಬಂದು, ಅತ್ತೆ ನಾನು ಆಫೀಸ್ಗೆ ಹೋಗಿ ಬರ್ತೀನಿ ಅಂತಾಳೆ. ಕೇಶವ ನಿನ್ನ ಹತ್ರ ಮಾತಾಡ್ತಿಲ್ಲ, ಅದಕ್ಕೆ ನೀನು ತುಂಬ ಬೇಜಾರಾಗಿದೆಯಾ ಅಂತ ಗೊತ್ತು ಕಂದ. ಇಲ್ಲಿ ನೋಡು, ಯೋಚನೆ ಮಾಡಬೇಡ ಕಣೆ, ಆದಷ್ಟು ಬೇಗ ಅವನು ನಿನ್ನ ಹತ್ರ ಮಾತಾಡ್ತಾನೆ. ನಮ್ಮನೆ ಗಣಸರೇ ಹೀಗೆ ಮೀನಾ, ಸಿಟ್ಟು ಬಂದರೆ ಪಟ್ ಅಂತ ಹೋಗೋದೇ ಇಲ್ಲ. ಈ ವಿಚಾರದಲ್ಲಿ ಎಲ್ರಿಗೂ ಅವರ ಅಪ್ಪನ ಬುದ್ಧಿನೇ ಬಂದಿದೆ. ಅವರಿಗೆ ಯಾರ ಮೇಲಾದರೂ ಸಿಟ್ಟಾದರೆ ಆ ಕೋಪ ತಣ್ಣಗಾಗುವವರೆಗೂ ಅವರು ಅವ್ರ ಹತ್ರ ಮಾತೇ ಆಡಲ್ಲ ಕಣೆ. ಮೊನ್ನೆನೂ ನೋಡ್ದಲ್ಲ, ಅವನು ಅಪ್ಪನ ಮೇಲೆ ಕೋಪ ಮಾಡಿಕೊಂಡು ಮನೆ ಬಿಟ್ಟು ಹೋಗ್ತೀನಿ ಹಾಗೆ ಹೀಗೆ ಅಂತೆಲ್ಲ ಅಂದಿದ್ದ. ಆಮೇಲೆ ಅವ್ರ ಅಪ್ಪನ ಪ್ರೀತಿ ಏನು ಅಂತ ಗೊತ್ತಾದ ಮೇಲೆ ಅಪ್ಪನ ಹತ್ರ ಓಡ್ ಬಂದ. ಹಾಗೆ ಮೀನಾ, ಅವನಿಗೆ ನಿನ್ನ ಬೆಲೆ ಏನು ಅಂತ ಗೊತ್ತಾದರೆ ನೋಡ್ತಾ ಇರು, ಅವನೇ ನಿನ್ನ ಮುಂದೆ ಬಂದು ನಿಂತ್ಕೋತಾನೆ ಅಂತಾರೆ ಗಿರಿಜಾ. ಸರಿ ಅತ್ತೆ, ನನಗೆ ಟೈಮ್ ಆಯಿತು, ನಾನು ಹೋಗಿ ಬರ್ತೀನಿ ಅಂತಾಳೆ ಮೀನಾ. ಮೀನಾ, ಏನೇ ಹಾಗೆ ಹೋಗ್ತಿದ್ಯಾ, ತಿಂಡಿ ತಿನ್ಕೊಂಡು ಹೋಗು ಅಂತಾರೆ ಗಿರಿಜಾ. ಬೇಡ ಅತ್ತೆ ಅಂತಾಳೆ ಮೀನಾ. ಹಾಕ್ತೀನಿ ನೋಡು, ರಾತ್ರಿನೂ ಊಟ ಮಾಡಿಲ್ಲ, ಈಗಲೂ ತಿಂಡಿ ತಿನ್ವಲ್ಲಂತೆ, ತಿಂಡಿ ತಿನ್ಕೊಂಡೇ ಹೋಗಬೇಕು ಅಂತಾರೆ ಗಿರಿಜಾ. ಅತ್ತೆ, ಎಷ್ಟೇ ಆದರೂ ನಾನು ಹೊರಗಿನಿಂದ ಊಟ ಮಾಡ್ಕೊಂಡು ಬರ್ತೀನಿ, ಹಸಿವಾಗಿದೆ ಅಂತ ನಾಟಕ ಮಾಡ್ತೀನಲ್ವಾ ಅಂತಾಳೆ ಮೀನಾ. ಮೀನಾ, ರಾತ್ರಿ ಏನೋ ಸಿಟ್ಟಲ್ಲಿ ಆ ಮಾತು ಹೇಳ್ದ ಕಣೆ ಅಂತಾರೆ ಗಿರಿಜಾ. ಪರವಾಗಿಲ್ಲ ಅತ್ತೆ, ನಾನು ಹೋಗಿ ಬರ್ತೀನಿ ಅಂತಾಳೆ ಮೀನಾ. ಒಂದು ನಿಮಿಷ ಇರು, ನಿನಗೋಸ್ಕರ ಡಬ್ಬಿ ಕಟ್ಟಿಟ್ಟಿದ್ದೀನಿ, ತಗೋಕಂದ ಅಂತ ಗಿರಿಜಾ ಕೊಟ್ಟರೆ, ಬೇಡ ಅತ್ತೆ ಅಂತ ಮೀನಾ ಹೋಗ್ತಾಳೆ. ಅಯ್ಯೋ ದೇವ್ರೆ, ಕೇಶವ ಇಂಥ ಅಪರೂಪದ ಹುಡುಕಿದ್ರೂ ಸಿಕ್ಕಲ್ಲ ಕಣೋ, ಯಾಕೋ ನೋಯಿಸ್ತಿದ್ಯಾ ಅಂತಾರೆ ಗಿರಿಜಾ. ಈಚೆ ಚಂದ್ರಕಾಂತ್ ಫೋನಲ್ಲಿ, ಹೌದು ಸರಿ ಸರಿ ಲೊಕೇಶನ್ ಕಳಿಸಿದ್ದೀನಿ, ಹಾಂ ಸರಿ ಆಯಿತು, ಬೇಗ ಬಂದುಬಿಡಿ ಅಂತ ಕಾಲ್ ಕಟ್ ಮಾಡಿ ಇಂದಿರಾ ಅಂತ ಕರೀತಾರೆ. ಆಗ ಇಂದಿರಾ ಬರ್ತಾನೆ. ನೋಡು, ಹೆಣ್ಣಿನ ಕಡೆಯವರು ಇನ್ನೊಂದು 5 ನಿಮಿಷದಲ್ಲಿ ಹೊರಡ್ತಾರಂತೆ, ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಇಲ್ಲಿರ್ತಾರೆ, ಎಲ್ಲ ತಯಾರಿ ಇದೆ ತಾನೆ ಅಂತಾರೆ ಚಂದ್ರಕಾಂತ್. ಏನು ರೆಡಿ ಮಾಡ್ಕೊಳ್ಳೋದು, ಕೆಲಸದವರು ಯಾರಿಲ್ಲ, ಅಕ್ಕನೂ ಇಲ್ಲ, ನಾನು ಒಬ್ಬಳೇ ಏನು ಅಂತ ಮಾಡಿ ಸಾಯೋದು ಅಂತಾರೆ ಇಂದಿರಾ. ಆಯಿತು ಸುಮ್ಮನಿರು, ನಾನೇ ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತಾರೆ ಚಂದ್ರಕಾಂತ್. ಆಗ ಅಜ್ಜಿ, ಅಲ್ಲ ಚಂದ್ರು, ಪುರೋಹಿತರಿಗೆ ಹುಡುಗಿ ಜಾತಕ ತೋರಿಸಿದ್ಯಾ, ಪುರೋಹಿತರು ಏನಂದ್ರು ಅಂತಾರೆ. ಅಮ್ಮ, ಈಗ ಜಾತಕ ಎಲ್ಲ ತೋರಿಸಿ ಚೆಕ್ ಮಾಡೋಷ್ಟು ಟೈಮ್ ನನಗಿಲ್ಲ, ಹುಡುಗನಿಗೆ ಹುಡುಗಿ ಓಕೆ ಆಗಿ ಹುಡುಗ ಓಕೆ ಆಗಿ ಮದುವೆ ಮಾಡಿ ಮುಗಿಸೋದಷ್ಟೇ ಅಂತಾರೆ ಚಂದ್ರಕಾಂತ್. ಅಲ್ಲ ಕಣೋ ಚಂದ್ರು ಅಂತ ಅಜ್ಜಿ ಹೇಳುವಾಗ, ಅತ್ತೆ ಮದುವೆ ಆದರೆ ಸಾಕು ಅನ್ನೋ ಪರಿಸ್ಥಿತಿನಲ್ಲಿ ನಾವಿದ್ದೀವಿ, ನೀವೆಲ್ಲ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ರಲ್ಲ ಮನೆ ಮಗಳು ಅಂತ, ಅವಳಿಂದನೇ ಈ ಪರಿಸ್ಥಿತಿ ಬಂದಿರೋದು. ಹಾಗಿರುವಾಗ ಈ ಜಾತಕ ಗಣಗಳು ಅಂತ ಕೂತ್ಕೊಂಡ್ರೆ ನನ್ನ ಮಗ ಇಡೀ ಜೀವನ ಪೂರ್ತಿ ಬ್ರಹ್ಮಚಾರಿಯಾಗೇ ಇರಬೇಕಾಗುತ್ತೆ ಅಂತಾರೆ ಇಂದಿರಾ. ಅಣ್ಣ ಅತ್ತಿಗೆ ಎಲ್ಲಣ್ಣ ಕಾಣಿಸ್ತಿಲ್ಲ ಅಂತಾರೆ ಚಂದ್ರಕಾಂತ್. ಕಲಾ ಮಲಗಿದಾಳೆ ಕಣೋ, ಪಾಪ ಅವಳಿಗೆ ಹುಷಾರಿಲ್ಲ ಅಂತಾರೆ ಅಜ್ಜಿ. ಅಲ್ಲ, ಈ ಅಕ್ಕಂಗೆ ಶ್ರೀಕಂಠನ ಮದುವೆ ಬಗ್ಗೆ ಯಾವ ಆಸಕ್ತಿನೂ ಇಲ್ಲ, ಹೆಣ್ಣಿನ ಕಡೆಯವರು ಬರ್ತಾರೆ ಅಂತ ಗೊತ್ತಿದ್ರು ಹೋಗಿ ಮಲ್ಕೊಂಡಿದ್ದಾರಲ್ಲ, ನಾನು ಒಬ್ಬಳೇ ಏನು ಅಂತ ಮಾಡಲಿ, ಎಷ್ಟು ಅಂತ ಮಾಡಿ ಸಾಯಲಿ. ಅಲ್ಲ, ಹುಡುಗಿ ಮನೆಯವರು ಆ ಹುಡುಗಿ ಅಪ್ಪನೋ ಅಮ್ಮನೋ ಅಕ್ಕ ಎಲ್ಲಿ ಅಂತ ಕೇಳಿದಾಗ ನಾವೇನಂತ ಹೇಳೋಕ್ಕಾಗತ್ತೆ? ಅವ್ರ ಮಗಳು ಎದುರುಗಡೆ ಶತ್ರು ಮನೆ ಮಗನ ಜೊತೆ ಮದುವೆ ಮಾಡಿಕೊಂಡು ಕೊಂಡಿದ್ದಾಳೆ, ಜೊತೆಗೆ ಅಕ್ಕ ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಒಡವೆಗಳನ್ನು ಅವ್ರ ಮಗಳಿಗೆ ಕೊಟ್ಟಿದ್ದಾರೆ ಅನ್ನೋ ವಿಷಯ ಭಾವಂಗೆ ಗೊತ್ತಾಗಿ ಭಾವ ಚೆನ್ನಾಗಿ ಅಕ್ಕನ ಬೈದು ಹೊಡೆದಿದ್ದಕ್ಕೆ ಅಕ್ಕ ಬೇಜಾರು ಮಾಡಿಕೊಂಡು ರೂಮಲ್ಲಿ ಬಾಗಿಲು ಹಾಕ್ಕೊಂಡಿದ್ದಾಳೆ ಅಂತ ಅವರಿಗೆ ಹೇಳೋಕ್ಕಾಗತ್ತಾ? ನನಗಂತೂ ಅಕ್ಕ ಬೇಕು ಅಂತಲೇ ಇದನ್ನೆಲ್ಲ ಮಾಡ್ತಿದ್ದಾರೆ ಅನ್ಸೋಕ್ಕೆ ಶುರುವಾಗಿದೆ ಅಂತಾರೆ. ಇಂದಿರಾ, ಬಾಯಿ ಮುಚ್ಕೊಂಡಿದ್ದಿ ಇರೋದಲ್ವಾ ಅಂತಾರೆ ಚಂದ್ರಕಾಂತ್. ಆಗ ಕಲಾವತಿ ಬಂದು, ನೋಡು ಇಂದಿರಾ, ಶ್ರೀಕಂಠ ನನ್ನ ಮಗನೇ, ಏನೋ ಸುಸ್ತಾಗ್ತಿತ್ತು ಅದಕ್ಕೆ ಮಲಗಿದೆ, ಈಗೇನು ಹೆಣ್ಣಿನ ಕಡೆಯವರು ಬರೋಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಬೇಕಲ್ವಾ, ನಾನು ಮಾಡ್ತೀನಿ ಅಂತಾರೆ. ಆಗ ಅಜ್ಜಿ, ಬಾಕಲ, ನಾನು ನಿನ್ನ ಜೊತೆ ಕೈ ಜೋಡಿಸ್ತೀನಿ ಅಂತ ಹೋಗ್ತಾರೆ. ಅಣ್ಣ, ಇವತ್ತೂ ಎಡವಟ್ಟು ಆಗಲ್ಲ ಅಲ್ವಾ, ಎಲ್ಲ ಸರಿಯಾಗಿ ಆಗುತ್ತೆ ತಾನೆ ಅಂತಾರೆ ಚಂದ್ರಕಾಂತ್. ಯಾಕೆ ಹೀಗೆ ಹೇಳ್ತಿದ್ಯಾ, ಕಲಾನೇ ಬಂದು ಹೇಳಿದ್ಲಲ್ಲ ಹೆಣ್ಣಿನ ಕಡೆಯವ್ರು ಬಂದಾಗ ನಾನು ಇರ್ತೀನಿ ಅಂತ ಅಂತಾರೆ ಸೂರ್ಯಕಾಂತ್. ಏನಿಲ್ಲ ಅಣ್ಣ, ಅತ್ತಿಗೆ ವಿಚಾರಕ್ಕಾಗಲಿ ಅಮೂಲ್ಯ ವಿಷಯಕ್ಕಾಗಲಿ ಈ ಮದುವೆ ತಪ್ಪು ಹೋಗುತ್ತೆ ಅಂತ ಭಯ ಆಗ್ತಿದೆ ಅಣ್ಣ ಅಂತಾರೆ ಚಂದ್ರಕಾಂತ್. ಚಂದ್ರು, ಮತ್ತ್ಯಾಕೆ ಅವಳ ಹೆಸರನ್ನ ತೆಗಿತೀಯಾ, ನಾನು ಮರಿಬೇಕು ಅಂತಿರೋ ಹೆಸರನ್ನ ಯಾಕೆ ಮತ್ತೆ ನೆನಪಿಸ್ತೀಯ ನೀನು, ಅಂದ್ಕೊಳ್ಳೋ ಥರ ಏನೂ ಆಗಲ್ಲ, ಆರಾಮಾಗಿರು ಅಂತಾರೆ ಸೂರ್ಯಕಾಂತ್. ಸರಿ ಅಣ್ಣ ಅಂತಾರೆ ಚಂದ್ರಕಾಂತ್. ಈಚೆ ನಂದನ್ ಗಾಡಿ ಸ್ಟಾರ್ಟ್ ಮಾಡ್ತಾ ಇರುವಾಗ, ಅಪ್ಪ ವಯಸ್ಸಾಯಿತು, ನಾನು ಸ್ಟಾರ್ಟ್ ಮಾಡ್ತೀನಿ, ಈ ಕಡೆ ಬನ್ನಿ. ಹಂಗಲ್ಲಪ್ಪ, ಗಾಡಿಗೆ ತುಂಬ ವಯಸ್ಸಾಯಿತು, ಮುಂಚೆಲ್ಲ ಒಂದೇ ಕಿಕ್ಕಿಗೆ ಸ್ಟಾರ್ಟ್ ಆಗ್ತಿತ್ತು, ಈಗ ಆಗ್ತಿಲ್ಲ, ಬನ್ನಿ ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ ಕೇಶವ ಮಾಡ್ತಿರ್ತಾನೆ. ಆಗ ಚಂದ್ರಕಾಂತ್ ಮನೆಗೆ ಬರೋ ಹುಡುಗಿ ಕಡೆಯವ್ರ ಕಾರ್ ಬರುತ್ತೆ. ಕಾರಿಂದ ಇಳಿದು ಹುಡುಗಿ, ಅಪ್ಪ ಸರ್ ನೀವು ನಂದಣ್ಣ ಅಲ್ವಾ, ನಂದಣ್ಣ ಚೆನ್ನಾಗಿದ್ದೀರಾ? ಅವ್ರು ಯಾರು ಗೊತ್ತೇನೆ, ನಮ್ಮ ನಂದಣ್ಣ ಕಣೆ, ನಂದಣ್ಣ ನನ್ನ ಗುರ್ತು ಸಿಗಲಿಲ್ವೇ, ನಾನು ಸೋಮ, ನಂದಣ್ಣ ನಿಮ್ಮ ಅಂಗಡಿ ಪಕ್ಕದಲ್ಲಿದ್ನಲ್ಲ, ನಿಮ್ಮ ಅಂಗಡೀಲಿ ದಿನಸಿ ತಗೋತಿದ್ನಲ್ಲ ಅಂತಾರೆ
ಓ ಸೋಮು ಅವರು, ಈಗ ನೆನಪಾಯ್ತು, ಚೆನ್ನಾಗಿದ್ದೀರಾ ಅಂತಾರೆ ನಂದನ್. ತುಂಬ ಚೆನ್ನಾಗಿದ್ದೀನಿ, ನೀವು ಮಾತ್ರ ಆಗ ಹೆಂಗಿದ್ದೀರೋ ಈಗಲೂ ಹಾಗೆ ಇದ್ದೀರಾ ನೋಡಿ. ನಾನು ಬೇರೆ ಏರಿಯಾಕ್ಕೆ ಹೋಗಿಬಿಟ್ಟೆ ನೋಡಿ, ಅದಕ್ಕೆ ಬರೋಕ್ಕಾಗಲಿಲ್ಲ. ಇವತ್ತು ದಾರಿಲಿ ಬರುವಾಗ ಸೂರ್ಯಕಾಂತ್ ಅವ್ರ ಮನೆ ಇಲ್ಲಿ ಅಂತ ಕೇಳಿದ್ನ, ಅದಕ್ಕೆ ಎಲ್ಲರೂ ನಂದಕುಮಾರ್ ಮನೆ ಎದುರುಗಡೆದೆ ಅಂತ ಹೇಳಿದರು ಅಂತ ಸೋಮ ಹೇಳುವಾಗ ಸೂರ್ಯಕಾಂತ್, ಚಂದ್ರಕಾಂತ್, ಕಲಾವತಿ ಎಲ್ಲರೂ ಹೊರಗೆ ಬಂದು ನೋಡ್ತಿರ್ತಾರೆ. ನಾನು ಆಗಲೇ ಅಂದ್ಕೊಂಡೆ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ, ನಾನು ಬರ್ತಿದ್ದ ಹಾಗೆ ನೀವೇ ಸಿಕ್ಬಿಟ್ರಿ ನೋಡಿ, ತುಂಬ ಸಂತೋಷ ಆಯಿತು ಅಂತಾರೆ ಸೋಮ. ತುಂಬ ಸಂತೋಷ ಆಯಿತು ನಿಮ್ಮನ್ನು ನೋಡಿ, ಆದರೆ ನೀವೇನಿಲ್ಲಿ ಅಂತಾರೆ ನಂದನ್. ಅದೇ ನಮ್ಮ ಮಗಳಿಗೆ ಚಂದ್ರಕಾಂತ್ ಅವ್ರ ಮಗನ ನೋಡೋಣ ಅಂತ ಬಂದ್ವಿ. ಹುಡುಗ ಹೇಗೆ, ಪರವಾಗಿಲ್ವಾ? ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ನೀವು ಯಾರ ಬಗ್ಗೆನೂ ಸುಳ್ಳು ಹೇಳೋರಲ್ಲ, ಅದಕ್ಕೆ ನಿಮ್ಮ ಹತ್ರ ಕೇಳ್ತಿದ್ದೀನಿ ಅಂತಾರೆ ಸೋಮ. ಹುಡುಗ ಒಳ್ಳೆಯವನೇ, ನೀವು ಧಾರಾಳವಾಗಿ ಸಂಬಂಧ ಬೆಳೆಸ್ಬೋದು, ಆದರೆ ಅಂತ ನಂದನ್ ಹೇಳುವಾಗ ಚಂದ್ರಕಾಂತ್ ಬಂದು, ಬೀಗ್ರೆ ಬನ್ನಿ ಇಲ್ಲಿ ಬನ್ನಿ ನೋಡಿ, ನಮ್ಮನೆ ಬಗ್ಗೆ ನನ್ನ ಮಗನ ಬಗ್ಗೆ ಅಲ್ಲೇನು ವಿಚಾರಿಸ್ತಿದ್ದೀರಾ? ಆ ಮನೆ ಹಾಳನ ಹತ್ರ ಏನಾದರೂ ಇದ್ದರೆ ನನ್ನ ಕೇಳಿ, ನಾನು ಹೇಳ್ತೀನಿ. ಬನ್ನಿ ಒಳಗಡೆ ಹೋಗಿ ಮಾತಾಡೋಣ. ಹಾಂ, ಒಂದು ನಿಮಿಷ ಬರ್ತಾ ಕಾಲು ತೊಳ್ಕೊಂಡು ಬನ್ನಿ, ಇಂಥವನ ಜೊತೆ ಮಾತಾಡ್ಕೊಂಡು ಬಂದಿದ್ರೆ ಮೈಲಿಗೆ ಆಗಿರುತ್ತೆ ಅಂತಾರೆ ಚಂದ್ರಕಾಂತ್. ಆಗ ನಂದನ್ ಮನೆಯವರೆಲ್ಲ ಬರ್ತಾರೆ. ಹಾಂ ಸೋಮು ಅವರೇ, ಆಗೇನೋ ಕೇಳ್ತಿದ್ರಲ್ಲ ನನ್ನ ಮಗನ ಬಗ್ಗೆ, ನನ್ನ ಕೇಳಿ, ನಾನೇ ಹೇಳ್ತೀನಿ. ನನ್ನ ಮಗ ಏನು ಗೊತ್ತಾ, ಪಿತೃವಾಕ್ಯ ಪರಿಪಾಲಕ. ನಾನು ಹಾಕಿದ ಗೆರೆನ ಯಾವುದೇ ಕಾರಣಕ್ಕೂ ದಾಟಲ್ಲ. ಇನ್ನೂ ಕೆಲವು ಮಕ್ಕಳಿರ್ತಾರೆ, ಅಪ್ಪ ಅಮ್ಮನೇ ದೇವರು, ಅವ್ರ ಮಾತನ್ನು ಮೀರೋದೇ ಇಲ್ಲ ಅಂತ ನಂಬಿಸಿ ಕೊನೆಗೆ ಯಾವನ್ನು ಕೊಟ್ಕೊಂಡು ಓಡಿ ಹೋಗ್ತಾರೆ. ಆದರೆ ನನ್ನ ಮಗ ಅಂಥವನ್ನೆಲ್ಲ ತುಂಬ ಒಳ್ಳೆ ರೀತಿಯಲ್ಲಿ ಬೆಳೆಸಿದ್ದೀನಿ. ನಾವು ಅಪ್ಪ ಅಮ್ಮಂಗೆ ಬೆಲೆ ಕೊಡೋದನ್ನು ಚೆನ್ನಾಗಿ ಕಲಿಸಿದ್ದೀನಿ. ಬನ್ನಿ ಒಳಗಡೆ ಹೋಗೋಣ. ಸಂಬಂಧನೇ ಇಲ್ಲದೆ ಇರೋದೇರ ಹತ್ರ ಏನು ಮಾತು ಅಂತಾರೆ ಚಂದ್ರಕಾಂತ್. ಆಗ ಅಮೂಲ್ಯ ಒಂದು ನಿಮಿಷ ಅಂತಾಳೆ. ಎಲ್ಲರೂ ನಿಂತ್ಕೊಂಡು ಶಾಕ್ನಿಂದ ನೋಡ್ತಾರೆ. ಅಮ್ಮೋ, ಅವರನ್ನು ಯಾಕೆ ಕರೀತಿದ್ಯಾ, ಅವ್ರು ಒಳಗಡೆ ಹೋಗಲಿ ಬಿಡು ಅಂತಾರೆ ಗಿರಿಜಾ. ಅಮೂಲ್ಯ, ಏನು ಮಾತಾಡಬೇಡ, ಸುಮ್ಮನಿರು ಅಂತಾರೆ ನಂದನ್. ಮಾವ ಪ್ಲೀಸ್, ನಾನು ಒಂದೇ ಒಂದು ವಿಷಯ ಹೇಳಬೇಕು, ನನಗಿನ್ನೂ ಸುಮ್ಮನೆ ಇರೋಕ್ಕಾಗಲ್ಲ. ನಾನು ಇವಾಗ ಹೇಳೋದನ್ನು ನೀವು ಕೇಳಿಸ್ಕೊಳ್ಳಿ ಅಂತಾಳೆ ಅಮೂಲ್ಯ. ಅಮ್ಮು, ಏನೇ ಅದು ಅಂತಾರೆ ಗಿರಿಜಾ. ಅವತ್ತು ಮಾಧವನ್ ಬಾವನ ಮದುವೆ ದಿನ ನಾನು ಮತ್ತು ಮೀನಕ್ಕ ಸುಮಾರು ಹೊತ್ತು ಕಾಣಿಸ್ಕೊಳ್ಳಿಲ್ಲ. ನೀವೆಲ್ಲ ಗಾಬರಿಯಾಗಿದ್ರಿ. ಆಮೇಲೆ ನಾವು ವಾಪಸ್ ಬಂದಾಗ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ಹೇಳಿದ್ವಿ, ಆದರೆ ನಾವು ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಅಂತಾಳೆ ಅಮೂಲ್ಯ. ಮತ್ತೆ ಎಲ್ಲಿಗೆ ಹೋಗಿದ್ರಿ ನೀವು ಅಂತಾರೆ ನಂದನ್. ನನ್ನನ್ನು ಮತ್ತು ಮೀನನ್ನು ಶ್ರೀಕಂಠ ಕಿಡ್ನಾಪ್ ಮಾಡಿದ್ದ ಅಂತ ಅವತ್ತು ನಡೆದಿರೋದನ್ನೆಲ್ಲ ಅಮೂಲ್ಯ ಹೇಳ್ತಾಳೆ. ಎಲ್ಲರೂ ಶಾಕ್ನಿಂದ ಶ್ರೀಕಂಠನೇ ನೋಡ್ತಾರೆ. ಏನಮ್ಮ ಹೇಳ್ತಿದ್ಯಾ ಅಮೂಲ್ಯ ಅಂತಾರೆ ನಂದನ್. ಹೌದು ಮಾವ, ಅವತ್ತು ರಾತ್ರಿನೇ ನಮ್ಮಿಬ್ಬರನ್ನ ಕಿಡ್ನಾಪ್ ಮಾಡಿ ಗೋಡನಲ್ಲಿ ಇಟ್ಟಿದ್ದ ಅಂತಾಳೆ ಅಮೂಲ್ಯ. ಏಯ್, ಸುಳ್ಳು ಹೇಳಿದರೆ ಸಾಯಿಸ್ತೀನಿ. ನಾನು ನಿನ್ನ ಬಗ್ಗೆ ಹೇಳಿದೆ ಅನ್ನೋ ಕೋಪಕ್ಕೆ ನನ್ನ ಮಗನ ಬಗ್ಗೆ ಇಲ್ಲದೆ ಇರೋದನ್ನೆಲ್ಲ ಹೇಳ್ತಿದ್ಯಾ ನೀನು ಅಂತಾರೆ ಚಂದ್ರಕಾಂತ್. ನಾನು ಯಾಕೆ ಸುಳ್ಳು ಹೇಳಿ ಚಿಕ್ಕಪ್ಪ, ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದರೆ ಬೇಡ. ಮೀನಕ್ಕ ನೀವೇ ಹೇಳಿ ಮೀನಕ್ಕ, ನೀವು ಯಾರಿಗೂ ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತಾಳೆ ಅಮೂಲ್ಯ. ಹೌದು, ಶ್ರೀಕಂಠ ನಮ್ಮನ್ನು ಕಿಡ್ನಾಪ್ ಮಾಡಿದ್ದು ನಿಜ. ಹೇಗಾದರೂ ಮಾಡಿ ನಮ್ಮ ಮನೆಯಲ್ಲಿ ನಡೀತಿದ್ದ ಮದುವೆನ ನಿಲ್ಲಿಸಬೇಕು ಅಂತ ಪ್ಲ್ಯಾನ್ ಮಾಡಿದ್ದ, ಆದರೆ ಅಲ್ಲಿಂದ ನಾವು ಹೇಗೋ ತಪ್ಪಿಸ್ಕೊಂಡು ಬಂದ್ವಿ ಅಂತಾಳೆ ಮೀನಾ. ನಂದನ್ ಕೈನ ಸಿಟ್ಟಿಂದ ಮುಷ್ಟಿ ಮಾಡ್ತಾರೆ. ಈಗ ಗೊತ್ತಾಯ್ತಾ ಇವನು ಎಂಥವನು ಅಂತ. ನಿಮ್ಮ ಮಗಳನ್ನ ಕೊಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಕೊಡಿ ಸರ್, ಯಾಕಂದರೆ ಇದು ನಿಮ್ಮ ಮಗಳ ಭವಿಷ್ಯ ಅಂತಾಳೆ ಅಮೂಲ್ಯ. ಏಯ್ ಸುಮ್ಮನೆ, ನೀನು ಯಾರು ನನ್ನ ಬಗ್ಗೆ ಸರ್ಟಿಫಿಕೇಟ್ ಕೊಡೋದಕ್ಕೆ? ಹೌದು, ನಿನ್ನನ್ನು ನಾನೇ ಕಿಡ್ನಾಪ್ ಮಾಡಿದ್ದು. ಏನಿವಾಗ ಈಗ ಇವರೆಲ್ಲರ ಕಣ್ಮುಂದೆನೇ ಕಿಡ್ನಾಪ್ ಮಾಡ್ತೀನಿ, ನೋಡ್ತೀರಾ ಅಂತಾನೆ ಶ್ರೀಕಂಠ. ಆಗ ಕೇಶವ ಬಂದು ಅವನ ಕೆನ್ನೆಗೆ ಬಾರಿಸ್ತಾನೆ. ತಲೆ ಸುತ್ತಿ ಶ್ರೀಕಂಠ ಕೆಳಗೆ ಬೀಳ್ತಾನೆ. ಶ್ರೀಕಂಠ ಅಂತ ಇಂದಿರಾ ಮುಂದೆ ಬರ್ತಾರೆ. ಏಯ್ ಅಂತ ಕೈ ತೋರಿಸ್ತಾನೆ ಕೇಶವ. ಆಗ ಇಂದಿರಾ ಹಿಂದೆ ಹೋಗ್ತಾಳೆ. ಏಯ್, ನನ್ನ ಮಗನಿಗೆ ಹೊಡಿತೀಯ ಅಂತ ಚಂದ್ರಕಾಂತ್ ಮುಂದೆ ಬರ್ತಾರೆ. ಆಗ ಮಾಧವ ವಲ್ಲಭ ಚಂದ್ರಕಾಂತ್ನ ಕೈನ ಗಟ್ಟಿಯಾಗಿ ಹಿಡ್ಕೋತಾರೆ. ಕೇಶವ ಶ್ರೀಕಂಠನ ಎತ್ತಿ ಮತ್ತೆ ಹೊಡಿತಾನೆ. ಕೇಶವ ಅಂತಾರೆ ನಂದನ್, ಆದರೆ ಕೇಶವ ಮತ್ತೆ ಬಾರಿಸ್ತಾನೆ. ಕೇಶವ ಬೇಡ ಅಂತಾರೆ ನಂದನ್, ಆದರೂ ಕೇಳದೆ ಕೇಶವ ಮತ್ತೆ ಹೊಡಿತಾನೆ. ಕೇಶವ ನಿಲ್ಲಿಸು ಅಂದೆ ಅಂತಾರೆ ನಂದನ್. ಆಗ ಕೇಶವ ಅಪ್ಪನ ಮುಂದೆ ಬಂದು, ನನಗೆ ಬುದ್ಧಿ ಬಂದಾಗಿಂದನೂ ನೀವು ಹೇಳಿದ್ದನ್ನು ಕಣ್ಣಿಗೆ ಒತ್ಕೊಂಡು ಮಾಡಿದ್ದೀನಪ್ಪ. ನೀವು ಬೇಡ ಅಂದಿದ್ದು ನನ್ನ ಎಡಗೈನಲ್ಲೂ ಮಾಡಿಲ್ಲ, ಆದರೆ ಇವತ್ತು ನನ್ನ ಕ್ಷಮಿಸ್ಬಿಡಿ ಅಪ್ಪ. ಯಾಕಂದರೆ ಅವನು ಇವತ್ತು ಮೀನಾ ತಂಟೆಗೆ ಹೋಗಿದ್ದಾನೆ, ನನ್ನ ಉಸಿರಾಗಿರೋ ಮೀನನ್ನು ಕಿಡ್ನಾಪ್ ಮಾಡಿದಾನಪ್ಪ ಅಂತ ಮೀನನ್ನು ನೋಡ್ತಾನೆ. ಮೀನಾ ಖುಷಿಯಿಂದ ನಗ್ತಾಳೆ. 2 ನಿಮಿಷ ಟೈಮ್ ಕೊಡಿ ಅಂತ ಮತ್ತೆ ಬಾರಿಸ್ತಾನೆ ಕೇಶವ ಬೇಡ ಅಂತಾರೆ ಚಂದ್ರಕಾಂತ್. ಇಂದಿರಾ, ನನ್ನ ಜೀವಕ್ಕೆ ಜೀವ ಆಗಿರೋ ಮೀನನ್ನು ಮುಟ್ತೀಯೇನೋ ಅಂತಾನೆ ಕೇಶವ. ಮೀನಾ ನಗ್ತಾಳೆ. ನನ್ನ ಮೀನನ್ನು ಮುಟ್ತೀಯಾ? ನನ್ನ ಮೀನನ್ನು ಮುಟ್ಟಬೇಕು ಅಂದರೆ ನಾನು ದಾಟ್ಕೊಂಡು ಹೋಗಬೇಕು ಕಣೋ, ಈ ಕೇಶವನ್ನು ದಾಟ್ಕೊಂಡು ಹೋಗಬೇಕು ಅಂತ ಶ್ರೀಕಂಠನ ಹೇಳ್ಕೊಂಡು ಮೀನ ಮುಂದೆ ನಿಲ್ಲಿಸಿ ಮುಟ್ಟೋ ಅಂತ ಮತ್ತೆ ಹೊಡಿತಾನೆ ಕೇಶವ. ನಂತರ ಅಲ್ಲಿಂದ ಹೋಗ್ತಾನೆ. ಎಲ್ಲರೂ ಹೋಗ್ತಾರೆ. ಶ್ರೀಕಂಠ ಅಂತ ಚಂದ್ರಕಾಂತ್, ಇಂದಿರಾ, ಜ್ಯೋತಿ ಅವನ್ನ ಹಿಡ್ಕೋತಾರೆ. ಹುಡುಗಿ ಮನೆಯವರು ವಾಪಸ್ ಕಾರಲ್ಲಿ ಹೋಗ್ತಾರೆ. ಸೂರ್ಯಕಾಂತ್, ಕಲಾವತಿ ಎಲ್ಲರೂ ಒಳಗೆ ಹೋಗ್ತಾರೆ. ಇಷ್ಟೇ ನಂದನ್ ಮನೆಯಲ್ಲಿ ಹಾಲ್ನಲ್ಲಿ ಎಲ್ಲರೂ ನಿಂತಿರ್ತಾರೆ. ಆ ಶ್ರೀಕಂಠ ಏನು ಮನುಷ್ಯನ ಮೃಗನ? ಅಲ್ಲ, ಮೀನಾ
ಬಿಡಿ, ಅಮೂಲ್ಯ ಅವನ ಸ್ವಂತ ತಂಗಿ, ಅವಳನ್ನೇ ಕಿಡ್ನಾಪ್ ಮಾಡಿದ್ದಾನಲ್ಲ, ಏನಾಗಿದೆ ಅವನಿಗೆ ಅಂತಾರೆ ಗಿರಿಜಾ. ಕೆಟ್ಟ ಮನಸ್ಸು ಕೆಟ್ಟದನ್ನೇ ಮಾಡುತ್ತೆ ಗಿರಿಜಾ. ಇಷ್ಟಕ್ಕೂ ಆ ಮನೆಯಲ್ಲಿ ಅವನಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಹೇಳೋರು ಯಾರು? ಹೇಳಿದ್ರು ಕೇಳೋ ಮನಸ್ಥಿತಿ ಅವನಿಗೆ ಇರಬೇಕಲ್ಲ ಅಂತಾರೆ ನಂದನ್. ಪುಣ್ಯ ನಿಮಗೇನೂ ಆಗಿಲ್ವಲ್ಲ ಮೀನಾ? ಅಮ್ಮು, ಅವತ್ತಿನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಈಗಲೂ ಗಾಬರಿ ಆಗ್ತಿದೆಯಲ್ಲೇ. ನೀವಿಬ್ಬರು ಅಲ್ಲಿಂದ ಹೇಗೆ ತಪ್ಪಿಸ್ಕೊಂಡು ಬಂದರೂ ಏನೋ, ದೇವ್ರು ಕಾಪಾಡಿದಾನೆ ಕಣೆ ಅಂತಾರೆ ಗಿರಿಜಾ. ಆದರೂ ಈ ವಿಷಯನ ನೀವು ಅವತ್ತೇ ಹೇಳಬೇಕಾಗಿತ್ತು, ಯಾಕೆ ಮುಚ್ಚಿಟ್ರಿ ಅಂತಾರೆ ನಂದನ್. ಹೌದು ಅದಕ್ಕೆ ಈ ವಿಷಯನ ನೀವು ಮುಚ್ಚಿಡಬಾರ್ದಾಗಿತ್ತು, ಅವತ್ತೇ ಗೊತ್ತಾಗಿದ್ದರೆ ಅವನಿಗೆ ಒಂದು ಗತಿ ಕಾಣಿಸ್ತಿದ್ವಿ ಅಂತಾನೆ ವಲ್ಲಭ. ನೀವು ಅವತ್ತು ಅವನಿಗೊಂದು ಗತಿ ಕಾಣಿಸ್ತಿದ್ದರೆ ಇವತ್ತು ಕೇಶವ ಅವನ್ನ ತಿಥಿ ಮಾಡುವಂಥ ಸ್ಥಿತಿಗೆ ತರ್ತಿರ್ಲಿಲ್ಲ ಅಂತಾನೆ ಸುಂದ್ರ ಅಂತಾರೆ ನಂದನ್. ಮೀನಾ ಹೇಳಮ್ಮ, ಯಾಕೆ ಮುಚ್ಚಿಟ್ರಿ ಅಂತಾರೆ. ಮಾವ, ಅವತ್ತು ಮಾಧವ ಭಾವನ ಮದುವೆ ನಡೀತಿತ್ತು. ಅವತ್ತು ನಾವು ಬಂದು ವಿಷಯ ಹೇಳಿದಿದ್ರೆ ಎದುರು ಮನೆಯವ್ರ ಜೊತೆ ನೀವು ಜಗಳ ಆಡ್ತಿದ್ರಿ, ಅದರಿಂದ ಮದುವೆ ಹಾಳಾಗುತ್ತೆ ಅಂತ ಈ ವಿಷಯ ಹೇಳಲಿಲ್ಲ ಮಾವ ಅಂತಾಳೆ ಮೀನಾ. ನೀವು ಎಷ್ಟೊಂದು ಕನಸಿಟ್ಕೊಂಡು ಮಾಡ್ತಿದ್ದಿದ್ದು ಮದುವೆ ಇದು, ಈ ವಿಷಯದಿಂದ ಹಾಳಾಗಬಾರ್ದು ಅಂತ ಸುಮ್ಮನೆ ಇದ್ವಿ ಮಾವ ಅಂತಾಳೆ ಅಮೂಲ್ಯ. ನೋಡ್ರಮ್ಮ, ನನಗೆ ಮಾಧವನ ಮದುವೆ ಎಷ್ಟು ಮುಖ್ಯ ಆಗಿತ್ತು ಅಷ್ಟೇ ಮುಖ್ಯ ನನ್ನ ಸೊಸೆಯರು ಕೂಡ. ನಿಮಗೇನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ನಾನು ಎಷ್ಟು ಅನ್ಕೋತಾ ಇದ್ವಿ ಗೊತ್ತಾ? ಇಂತಹ ಗಂಭೀರ ವಿಚಾರಗಳನ್ನು ಯಾರಾದರೂ ಮುಚ್ಚಿಡ್ತಾರ? ಇನ್ಮೇಲೆ ಇಂಥ ವಿಷಯಗಳನ್ನು ಮೊದಲೇ ನನಗೆ ಹೇಳಬೇಕು, ಗೊತ್ತಾಯ್ತಾ ಮೀನಾ ಅಂತಾರೆ ನಂದನ್. ಸರಿ ಮಾವ ಅಂತಾಳೆ ಮೀನಾ. ಒಂದು ಸರಿ ಮನಸ್ಸೇ ಹಾಳಾಯಿತು ಅಂತಾರೆ ನಂದನ್. ಆದರೆ ನನ್ನ ಮನಸ್ಸಿಗಂತೂ ಸಮಾಧಾನ ಸಿಕ್ತಪ್ಪ. ಅಂದರೆ ಚಿಕ್ಕಪ್ಪ ಎಷ್ಟೆಲ್ಲ ಚುಚ್ಚು ಮಾತಾಡಿದ್ರು ನಾವು ಅಷ್ಟೇ ತಪ್ಪು ಮಾಡಿರೋರ ತರಹ ಅವ್ರ ಮಗ ಏನೋ 24 ಕ್ಯಾರೆಟ್ ಗೋಲ್ಡ್ ಅನ್ನೋ ಥರ ಓವರ್ ಕಾನ್ಫಿಡೆನ್ಸಲ್ಲಿ ಮಾತಾಡ್ತಿದ್ರು. ಅದನ್ನು ನನ್ನಿಂದ ತಡ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಅದರಲ್ಲಂತೂ ಅಣ್ಣನ ನೋಡೋಕ್ಕೆ ಬಂದಿರೋ ಹುಡುಗಿ ಎಷ್ಟು ಇನ್ನೋಸೆಂಟ್ ಆಗಿದ್ಲು. ಅಣ್ಣನೇನಾದರೂ ಮದುವೆ ಆಗಿದ್ದರೆ ಅವಳ ಲೈಫ್ ನರಕ ಆಗ್ತಿತ್ತು. ಅದಕ್ಕೆ ಎಲ್ಲರ ಮುಂದೆ ಈ ವಿಷಯ ಹೇಳಿಬಿಟ್ಟೆ. ಈಗ ನನ್ನ ಮನಸ್ಸು ಹಗುರ ಆಯಿತು ಅಂತಾಳೆ ಅಮೂಲ್ಯ. ಆದರೂ ಬೇರೆಯವರಿಗೆ ಕೆಟ್ಟದ್ದು ಬಯಸಬಾರ್ದು ಅಲ್ವಾ ಅಮ್ಮ ಅಂತಾರೆ ನಂದನ್. ಇಲ್ಲ ರೀ, ಒಂದು ಲೆಕ್ಕದಲ್ಲಿ ಅಮ್ಮು ಆ ಹುಡುಗಿ ಜೀವನ ಉಳಿಸಿದಾಳೆ, ಅಮ್ಮು ಸರಿಯಾಗೇ ಮಾಡಿದಾಳೆ ಅಂತಾರೆ ಗಿರಿಜಾ. ಅಮೂಲ್ಯ, ನೆಕ್ಸ್ಟ್ ನೀನು ಯಾವಾಗಲೂ ಪ್ಯಾಂಟ್ ಶರ್ಟೇ ಹಾಕ್ಕೊಂಡೇ ಓಡಾಡು ಅಂತಾನೆ ಸುಂದ್ರ. ಶ್ರೀಕಂಠ ಎಲ್ಲಾದರೂ ಸಿಕ್ಕಿದ್ರೆ ನೆಕ್ಸ್ಟ್ ಎಗರಿ ಹೊಡಿಬೋದು ಅಂತಾನೆ. ಎಲ್ಲರೂ ನಗ್ತಾರೆ. ಆದರೆ ಕೇಶವ ಸೀರಿಯಸ್ ಆಗಿರ್ತಾನೆ. ಈಚೆ ಮೀನಾ ಆಫೀಸಲ್ಲಿ ಕೆಲಸ ಮಾಡ್ತಿರುವಾಗ ಕೇಶವ ಹೊರಗಡೆ ಕೂತಿರ್ತಾನೆ. ಅವನ್ನ ನೋಡಿ ಮೀನಾ, ಕೇಶವ ಯಾಕೆ ಇಲ್ಲಿ ನಿಂತಿದ್ದಾನೆ ಅಂತ ವಲ್ಲಭಂಗೆ ಕಾಲ್ ಮಾಡಿ, ವಲ್ಲಭ ನಿಮ್ಮ ಅಣ್ಣ ಕೇಶವ ನನ್ನ ಆಫೀಸ್ ಮುಂದೆ ಬಂದು ನಿಂತಿದ್ದಾನೆ, ಯಾಕೆ ಅಂತ ಕೇಳಿಬಿಟ್ಟು ನನಗೆ ಹೇಳ್ತೀಯಾ ಅಂತಾಳೆ ಮೀನಾ. 1 ನಿಮಿಷ ನೀವು ಲೈನಲ್ಲೇ ಇರಿ, ನಾನು ಕಾನ್ಫರೆನ್ಸ್ಗೆ ಹಾಕ್ಬಿಡ್ತೀನಿ ಅಂತಾನೆ ವಲ್ಲಭ. ಸರಿ ಅಂತಾಳೆ ಮೀನಾ. ನಂತರ ಕೇಶವಂಗೆ ವಲ್ಲಭ ಕಾಲ್ ಮಾಡ್ತಾನೆ. ವಲ್ಲಭ ಹೇಳು ಅಂತಾನೆ ಕೇಶವ. ಅಣ್ಣ ಎಲ್ಲಿದ್ಯೋ ಅಂತಾನೆ ವಲ್ಲಭ. ನಾನು ಮೀನಾ ಆಫೀಸ್ ಹತ್ರ ಇದ್ದೀನಿ ಅಂತಾನೆ ಕೇಶವ. ಅಲ್ಲಿಗೆ ಯಾಕೆ ಹೋಗಿದ್ಯೋ, ನಿನಗೇನು ಕೆಲಸ ಇಲ್ವಾ ಅಂತಾನೆ ವಲ್ಲಭ. ಅಪ್ಪ ಇವತ್ತು ನನ್ನ ಬೈದು ಅಂಗಡಿಯಿಂದ ಆಚೆ ಹಾಕಿದ್ರೂ ಪರವಾಗಿಲ್ಲ, ನನಗೆ ಮೀನಾ ಸೇಫ್ಟಿ ಮುಖ್ಯ. ನಮ್ಮ ಹೆಂಡ್ತಿರು ಎಷ್ಟೇ ಆದರೂ ನಮ್ಮನ್ನು ನಂಬ್ಕೊಂಡು ಬಂದಿರ್ತಾರೆ, ಅವರನ್ನು ಎದೆಗೂಡಲ್ಲಿ ಇಟ್ಕೊಂಡು ಜೋಪಾನ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಕಣೋ ಅಂತಾನೆ ಕೇಶವ. ಕಾಲ್ ಕಟ್ ಮಾಡ್ತಾನೆ. ಆಗ ಮೀನಾ ಖುಷಿಯಿಂದ ಓಡಿ ಬಂದು ಕೇಶವನ್ನ ತಬ್ಕೋತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.